ನಾವು ಕಿಚ್ಚ ಬಾಸ್ ಫ್ಯಾನ್ಸ್ ಆಗಿರ್ಬೋದು, ಆದ್ರೆ ಒಬ್ರು ಕನ್ನಡದ ನಟ ಆ ರೇಂಜಿಗೆ ಬೆಳೀತಿದ್ದಾರೆ ಅಂದಾಗ ನಿಜಕ್ಕೂ ಖುಷಿ ಅನ್ಸುತ್ತೆ. ನಾನು ಮಾತಾಡ್ತಿರೋದು ಬಂದು ರಾಕಿಂಗ್ ಸ್ಟಾರ್ ಯಶ್ ಅವರ ಬಗ್ಗೆ. ಕರ್ನಾಟಕ ಮಾತ್ರ ಅಲ್ಲ, ಹೊರ ಪ್ರಪಂಚಕ್ಕೂ ಗೊತ್ತು ಯಶ್ ಅಂದ್ರೆ ಏನು ಅಂತ. ಒಬ್ರು ಬಾಲಿವುಡ್ ಆಕ್ಟರ್ ಹೇಳ್ತಾರೆ, ಯಶ್ ಲುಕ್ ಆಗ್ಲಿ ಆರ್ ಆಗ್ಲಿ ಸಖತ್ತಾಗಿ ಮೇಂಟೈನ್ ಮಾಡ್ತಿದಾರ ಅಂತ. ಯಶ್ ಅವರು ಸೆಟ್ಗೆ ಬರ್ಬೇಕಾದ್ರೂ ಸೆಟ್ ಫುಲ್ ಸೈಲೆಂಟ್ ಆಗಿರುತ್ತೆ ಅಂತೆ. ಎಲ್ಲ ಮಾತು ಕೇಳಬೇಕಾದ್ರೆ ಯಶ್ ಒಬ್ಬ ಕನ್ನಡದ ನಟ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ. ಏನೇ ಇರಲಿ, ಮೊನ್ನೆ ಕಿಚ್ಚ ಸುದೀಪ್ ಅವರು ಒಂದು ಮಾತು ಹೇಳಿದ್ದಾರೆ, ಎಲ್ಲ ನಟರನ್ನ ಗೌರವಿಸಿ ಯಾರಿಗೂ ರಿಯಾಕ್ಟ್ ಮಾಡೋದಕ್ಕೆ ಹೋಗಬೇಡಿ ಅಂತ. ಆ ಮಾತು ಅಭಿಯಾನ ಇವತ್ತು ನಮ್ಮಿಂದನೇ ಶುರುವಾಗಲಿ. ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಸದ್ಯ ಟಾಕ್ಸಿಕ್ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಆಕ್ಚುಲಿ ಟಾಕ್ಸಿಕ್ ಸಿನಿಮಾ ಬಂದು ಫಿನಿಶಿಂಗ್ ಹಂತದಲ್ಲಿದೆ. ಇನ್ನೇನು ಸ್ವಲ್ಪ ದಿನದಲ್ಲಿ ಶೂಟಿಂಗ್ಗೆ ಅಂತ್ಯ ಹಾಡ್ತಾರೆ ಗೀತು ಮೋಹನ್ ದಾಸ್ ಅಂಡ್ ಟೀಮ್. ಯಶ್ ಅವರು ಟಾಕ್ಸಿಕ್ ಸಿನಿಮಾದ ನಾಯಕ ನಟ ಹೌದು, ಅದರ ಜೊತೆಗೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೂ ಕೈ ಜೋಡಿಸಿದ್ದಾರೆ. KVN ಜೊತೆಗೆ ಯಶ್ ಅವರ ಮಾನ್ಸ್ಟರ್ ಮೈಂಡ್ ಪ್ರೊಡಕ್ಷನ್ ಬ್ಯಾನರ್ ಕೂಡ ಸಾಥ್ ಕೊಟ್ಟಿದೆ. ಹಾಗಾಗಿ ಇಂಡಿಯಾ ಫುಲ್ ಲಾರ್ಜ್ ಸ್ಕೇಲ್ ನಲ್ಲಿ ರಿಲೀಸ್ ಆಗಲಿದೆ ಟಾಕ್ಸಿಕ್. ಇನ್ನು ಬಾಲಿವುಡ್ ನಟ ಅಕ್ಷಯ್ ಒಬಿರಾಯ್ ಇತ್ತೀಚೆಗೆ ಇಂಟರ್ವ್ಯೂ ಒಂದರಲ್ಲಿ ಅಪರೂಪದ ಹೇಳಿಕೆ ಕೊಟ್ಟಿದ್ದಾರೆ. ಆಕ್ಚುಲಿ ಅಕ್ಷಯ್ ಕೂಡ ಟಾಕ್ಸಿಕ್ ನಲ್ಲಿ ಆಕ್ಟ್ ಮಾಡ್ತಿದ್ದಾರೆ. ಯಶ್ ಅವರು ಬಂದಾಗ ಇಡೀ ಟಾಕ್ಸಿಕ್ ಸೆಟ್ ಸೈಲೆಂಟ್ ಆಗಿರುತ್ತೆ ಅಂತೆ. ಯಶ್ ಅವರ ಸ್ಟೈಲಿಶ್ ಲುಕ್ ಆಗಿರ್ಬೋದು, ಮ್ಯಾನರಿಸಂಗೆ ಅಕ್ಷಯ್ ಫಿದಾ ಆಗಿದ್ದಾರಂತೆ. ಅದೇ ರೀತಿ ಟಾಕ್ಸಿಕ್ ಚಿತ್ರದ ಸೆಟ್ ನಲ್ಲಿ ಯಶ್ ಅವರೊಂದಿಗಿನ ಅನುಭವವನ್ನು ಇಂಟರ್ವ್ಯೂ ಒಂದರಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಅಂದಹಾಗೆ ಟಾಕ್ಸಿಕ್ ರಿಲೀಸ್ ಡೇಟ್ ಬಂದು 2026 ಮಾರ್ಚ್ ನಲ್ಲಿ. ಈ ಸಿನಿಮಾ ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಶೂಟಿಂಗ್ ಆಗ್ತಿದೆ. ಆದ್ರೆ ಬರೋಬ್ಬರಿ 7ಕ್ಕಿಂತ ಹೆಚ್ಚು ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. ಹಾಗಾಗಿ ಟಾಕ್ಸಿಕ್ ರಾಕಿಂಗ್ ಸ್ಟಾರ್ ಯಶ್ ಅವರ ಮೋಸ್ಟ್ ವಾಂಟೆಡ್ ಸಿನಿಮಾ ಅಂತಾನೆ ಹೇಳ್ಬಹುದು. ಇದಿಷ್ಟು ಇವತ್ತಿನ ಟಾಪಿಕ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸ್ಟಾರ್ ವಾರ್ ಬದಿಗಿಟ್ಟು ನಮ್ಮ ಕನ್ನಡ ಸಿನಿಮಾಗಳನ್ನೇ ಹೆಚ್ಚು ನೋಡಿ ಸಪೋರ್ಟ್ ಮಾಡಿ.